ನಾವು ಈ ಡೆವಿಲ್ ಮೂವಿಲಿ ಈ ಚೇರು ನೋಡಕ್ಕೇನೆ ಬಂದಿರೋದು. ನಮ್ ಬಾಸ್ ಕೂತಿರೋ ಚೇರ್ ಇದು. ನಮ್ ಬಾಸ್ ನಂದು ನಾವ್ ಇಲ್ಲಿ ತನಕ ನೋಡಕ್ ಆಗಿಲ್ಲ, ತುಂಬಾ ಬೇಜಾರಾಗ್ತದೆ. ಬಟ್ ಚೇರ್ ನೋಡಿ ತುಂಬಾ ಖುಷಿ ಆಗ್ತಿದೆ. 11ನೇ ತಾರೀಕು ನಮ್ ಬಾಸ್ ಮೂವಿ ರಿಲೀಸ್ ಆಗ್ತಿದೆ. ಬಟ್ ನಾನ್ ಅವತ್ ನೋಡಕ್ ಆಗಲ್ಲ, ನೆಕ್ಸ್ಟ್ ಡೇ ಅಂತೂ ಖಂಡಿತ ನೋಡ್ತೀವಿ. ಅಂದ್ರೆ 100 days ಕನ್ಫರ್ಮ್ ಆಗಿ ಸಕ್ಸಸ್ ಆಗೇ ಆಗುತ್ತೆ ಫಿಲಮ್. ನಮ್ ಬಾಸ್ ಒಳಗಡೆ ಇರ್ಬೋದು. ಇವಾಗ ತುಂಬಾ ಬೇಜಾರಾಗುತ್ತೆ. ಖಂಡಿತ ಅವ್ರ ಆಚೆ ಬಂದೇ ಬರ್ತಾರೆ. ನಾವು ಶ್ರೀನಗರ ಸರ್, ಶ್ರೀನಗರದಿಂದ ಬಂದಿರೋದು. ತುಂಬಾ ಖುಷಿ ಆಗ್ತಿದೆ ನನ್ಗೆ. ಈ ಚೇರ್ ಬಿಟ್ ಹಾಕಿದ್ವಿ, ಎಲ್ಲಾರು ನೋಡಿ, ಎಲ್ಲಾರು ಹಾರೈಸ್ಲಿ, ನಮ್ ಬಾಸ್ಗೆ ಬೇಗ ರಿಲೀಸ್ ಆಗ್ಲಿ ಅಂತ ಹಾರೈಸ್ತೀನಿ ಸರ್. ನಮ್ ಬಾಸ್ ಯಾರು? ನಮ್ ಬಾಸ್ ಯಾರು? ಚಾಲೆಂಜಿಂಗ್ ಸ್ಟಾರ್. ಈಗ ನೀವು ಯಾವ ಸಿನಿಮಾ ನೋಡಿ ಅಭಿಮಾನಿ ಆದವ್ರು? ನನ್ ಬುದ್ಧಿ ಬಂದಂಗಿಂದ ಸರ್, ನನಗೆ ಸಿನಿಮಾ ನೋಡಿ ಅಂತಲ್ಲ, ನಮ್ ಬಾಸ್ ನನ್ಗೆ ನನ್ನ ಪ್ರೀತಿಯ ರಾಮು ಸರ್, ನನ್ನ ಪ್ರೀತಿಯ ರಾಮು ನೋಡಿ ನನ್ಗೆ ತುಂಬಾ ಅದೊಂಥರ ಇಷ್ಟ ಆಗಿರೋದು ಮೂವಿ. ಅವ್ರ ಸ್ಟೈಲ್, ಭೂಪತಿ ಸ್ಟೈಲ್ ತುಂಬಾ ಇಷ್ಟ ನಮ್ಗೆ. ಆಲ್ಮೋಸ್ಟ್ ಎಲ್ಲ ಮೂವಿನ ನೋಡಿದೀವಿ ಸರ್ ನಾವು. ದರ್ಶನ್ದು ಈ ತರ ಹಿಂಗೆ ಇದ್ದಾಗೆ ಸಾರಥಿ ಮೂವಿನೂ ಹಿಟ್ ಆಗಿದೆ. ಇವಾಗ ಅವ್ರು ಒಳಗಡೆ ಇದ್ದಾರೆ. ಪಕ್ಕ ಡೆವಿಲ್ 100 days ಮಿಸ್ಸೇ ಇಲ್ಲ ಸರ್. ಅಫ್ಕೋರ್ಸ್ ಹಾಕೋಣ, ಅದಕ್ಕೇನಂತೆ ಹಾಕೋಣ. ನಮ್ ಬಾಸ್ ಮೂವಿ ತಾನೆ, ನಾವೇ ಹಾಕಿ ನಾವೇ ಕರ್ಕೊಂಡು ಹೋಗ್ತೀವಿ. ಅದಕ್ಕೇನಂತೆ ಕರ್ಕೊಂಡು ಹೋಗೋಣ. ಓಕೆ ಸರ್. ನಮ್ದು ಯಾದಗಿರಿ ಡಿಸ್ಟ್ರಿಕ್ಟ್ ಕೇವಸಳ್ಳಿ. ಹಾ, ಬಾಸ್ ಚೇರ್ ನೋಡಕಂತ. ಹಾ, ತಗಸ್ಕೊಂಡಿನಿ, ಮತ್ತೆ ಬಂದಿದ್ದೀನಿ ತಗಸ್ಕೋಬೇಕಂತೆ. ಇನ್ನೂ ಇಲ್ಲ, ತಗಸ್ಕೋಬೇಕು. ಡಿ ಬಾಸ್ ಫ್ಯಾನ್. ಏನಕ್ಕೋಸ್ಕರ ಅಂದ್ರೆ ಅವ್ರ ಫ್ಯಾನ್. ಅವ್ರು ಮಾಡೋ ಫಿಲಮ್ ಆಗ್ಲಿ, ಅವ್ರು ಮಾತಾಡೋದಾಗ್ಲಿ, ದಾನ ಧರ್ಮ ಆಗ್ಲಿ, ಯಾವಾಗಿಂದ ನಾನು ಚಿಕ್ಕ ವಯಸ್ಸಿಂದ ನಾನು ಅವ್ರ ಫ್ಯಾನ್. ನಾನು ಅವ್ರದ್ದು ಸಾರಥಿ. ಹಾ, ಅವಾಗಿಂದಾನೇ ನಾವು ಅವ್ರ ಫ್ಯಾನ್, ಸಾರಥಿ ಮೂವಿಯಿಂದ. ಸೋಷಿಯಲ್ ಮೀಡಿಯಾ ಏನಂದ್ರೆ ಒಳ್ಳೇದ್ ಮಾಡಿರೋರ್ ಬಗ್ಗೆ ತೋರ್ಸೋದಿಲ್ಲ. ಸೋಷಿಯಲ್ ಮೀಡಿಯಾ ಕೆಟ್ಟದ್ ಯಾವ್ದಿರುತ್ತೆ ಅದನ್ನ ಮಾತ್ರ ಎತ್ತಿ ತೋರ್ಸೋದು. ಅದು ಸ್ಪೆಷಲಿ ಡಿ ಬಾಸ್ ಯಾರಾಗಿ ಬರೋದಿಲ್ಲ, ಅವರೇ ತೋರ್ಸೋದು. ಅವ್ರ ಏನ್ ಮಾಡಿದ್ರು ಅವ್ರ ದಾನ ಧರ್ಮ ಅವ್ರನ್ನ ಕಾಯ್ದೆ ಕಾಪಾಡುತ್ತೆ. ನಮ್ ಫ್ಯಾನ್ಸ್ ಗಳು ನಾವ್ ಅವ್ರನ್ನ ಎತ್ತಿ ಮೇಲೆ ಕೊಯ್ದೆ ಹೋಯ್ತಿವಿ. ಇನ್ನು ಇಲ್ಲ, ಇವಾಗ ತಗೋಬೇಕು. ಆದ್ರೂ ಪರವಾಗಿಲ್ಲ, ನೋಡ್ತೀವಿ. ಹಾ, ನೋಡ್ತೀವಿ. ಹಾ, ಎಸ್. ಎಷ್ಟಿಷ್ಟ ಅಂದ್ರೆ ಹೇಳಕ್ ಆಗೋದಿಲ್ಲ. ಏನ್ ಮಾಡ್ತೀವಿ ಅಂದ್ರೆ ಮಾತೇ ಬರಲ್ಲ ಅವ್ರ ಜೊತೆ. ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗಲ್ಲ, ಯಾಕಂದ್ರೆ ಫಸ್ಟ್ ಟೈಮ್ ನೋಡ್ತಿರ್ತೀವಲ್ಲ, ಸೊ ಅದಕ್ಕೆ. ಹಾ, ಇಲ್ಲ ಬೆಂಗಳೂರಲ್ಲೇ ನೋಡೋದು. ಹಾ ಹಾ, ಇನ್ನೊಂದು ಎಕ್ಸಾಮ್ ಇದೆ, ಊರಿಗೆ ಹೋದ್ರೆ ಗುಲ್ಬರ್ಗದಲ್ಲಿ ನೋಡೋದು, ಇಲ್ಲೇ ಇದ್ರೆ ಇಲ್ಲೇ ನೋಡೋದು. ನಿಮ್ಗೆ ಎಲ್ರಿಗೂ ಗೊತ್ತು, ನಾಳಿದ್ದು ನಮ್ ಬಾಸ್ ಫಿಲಂ ರಿಲೀಸ್ ಆಗ್ತಿದೆ, ಡೆವಿಲ್. ಸೊ ಎಲ್ರು ಕೂಡ ಥಿಯೇಟರ್ ಹೋಗಿ ನೋಡಿ. ಯಾರು ಟಿಕೆಟ್ ಸಿಕ್ಕಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ. ಅದು ನೆಕ್ಸ್ಟ್ ಶೋಗೆ ಹೋಗಿ ಎಲ್ರು ಸಪೋರ್ಟ್ ಮಾಡಿ. ನಮ್ ಬಾಸ್ ಅಂದ್ರೆ ಸುಮ್ನೆನಾ? ಡಿ ಬಾಸ್ ಅಭಿಮಾನಿಗಳು ಯಾರ್ಯಾರು ಇದಾರೆ ಇಲ್ಲೆಲ್ಲರೂ ಜೈ ಡಿ ಬಾಸ್ ಅಂತ ಹೇಳಿ ನೋಡೋಣ. ಇಷ್ಟೇನ ಸೌಂಡ್ ಜೋರಾಗಿ ಬರ್ಲಿ. ನೀವೇ ನೋಡ್ತಿದ್ದೀರಾ ಎಷ್ಟು ಕ್ರೇಜ್ ಇದೆ ಅಂತ. ಸೊ ಎಲ್ರು ಕೂಡ ಥಿಯೇಟರ್ಗೆ ಹೋಗಿ ಮೂವಿನ ನೋಡಿ. ಥ್ಯಾಂಕ್ ಯು.